ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ KPSC ಹೊಸ ನೇಮಕಾತಿ ಒಂದು ಗ್ರೂಪ್ ಸಿ ಹುದ್ದೆಗಳ ಒಂದು ಅಧಿಸೂಚನೆ, ಅದರ ಬಗ್ಗೆ ಒಂದು ಅಪ್ಡೇಟ್ ಇದೆ, ಅದರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ನಾನು ವಾರ್ಡನ್ ನೇಮಕಾತಿಗಳ ಬಗ್ಗೆ ಅಪ್ಡೇಟ್ ನೀಡಿದ್ದೆ. ಇನ್ನೂ ಏನಪ್ಪ ಅಂತಂದರೆ ನಿಮ್ಮೆಲ್ಲ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕೋಕ್ಕಿಂತ ಮುಂಚಿತವಾಗಿ ಓಕೆ. ಅದನ್ನು ನೀವು ಕೆಲವರು ಫೇಕ್ ಅಂತ ಅಂದರೆ ಆನಂತರ ನಿಮ್ಗೆ ಗೊತ್ತಾಯ್ತದು ರಿಯಲ್ ಆಗಿಯೇ ಏನಪ್ಪ ಅಂತಂತಂದರೆ KPSCಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಅಂತ, ಓಕೆನಾ. ಅದೇ ರೀತಿಯಾಗಿ ಇನ್ನು ಉಳಿದಂತಹ ಹುದ್ದೆಗಳ ಒಂದು ಪ್ರಸ್ತಾವನೆಯೂ ಸಹ KPSCಯಲ್ಲಿ ಸಲ್ಲಿಕೆ ಆಗ್ತಾಯಿದೆ. ಅವುಗಳ ಒಂದು ಹೊಸ ನೇಮಕಾತಿ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ, ಯಾವಾಗ ಬರಬಹುದು ಎಂಬುದನ್ನು ಈಗ ನಾವು ನೋಡ್ತಾ ಹೋಗೋಣ. ಈಗ ನೋಡ್ಬೋದು ನೀವು ಪತ್ರಿಕಾ ಪ್ರಕಟಣೆಯಲ್ಲಿ ಇನ್ನೂ ಖಾಲಿ ಹುದ್ದೆ ಭರ್ತಿ ಪರ್ವ ಅಂಥೇಳಿ ಬಂದಿರುವಂಥದ್ದು. ಏನಪ್ಪ ಅಂತಂದರೆ ಇನ್ನು ಮುಂದೆ ಖಾಲಿ ಹುದ್ದೆಗಳೇನೇನಿವೆ ಎಲ್ಲ ಹುದ್ದೆಗಳನ್ನ KA ಮತ್ತು KPSC ಮೂಲಕ ನೇಮಕಾತಿಯನ್ನು ಮಾಡ್ತಾರೆ ಅಂಥೇಳಿ. ಇದರಲ್ಲಿ ಗ್ರೂಪ್ ಸಿ ಹುದ್ದೆಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನಿಮಗೆ CRDR ಪೊಲೀಸ್ ಕಾನ್ಸ್ಟೇಬಲ್ KA ಮೂಲಕ ನೇಮಕಾತಿ ಆಗ್ತದೆ ಸ್ನೇಹಿತರೆ, ಅತಿ ಬೇಗನೆ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿರುವಂತಹ ಒಂದು ಕ್ರೈಸ್ತ ಶಾಲೆಗಳಲ್ಲೇನಿವೆ ಅದರಲ್ಲಿ 800ಕ್ಕೂ ಹೆಚ್ಚು ಒಂದು ಹುದ್ದೆಗಳೇನಿವೆ ಅವುಗಳ ನೇಮಕಾತಿಯೂ ಆಗುತ್ತದೆ. ಮತ್ತು ಜಲಸಂಪನ್ಮೂಲ ಇಲಾಖೆಯಲ್ಲಿ 122 ಹುದ್ದೆಗಳಾಗಿವೆ. ಅದರ ಜೊತೆಗೆ ಪ್ರವಾಸೋದ್ಯಮ ಇಲಾಖೆ 18 ಹುದ್ದೆಗಳು ಮತ್ತು ಕೈಮಗ್ಗ ಇಲಾಖೆಯಲ್ಲಿ 22. ನೀವು ಅನ್ಬೋದು ಬರೀ ಇಷ್ಟೇ ವೇಕೆನ್ಸಿಗಳಿದಾವೆ ಅಂತ, ಇನ್ನೂ ಜಾಸ್ತಿ ಆಗ್ತವೆ. ಈಗ ನಮಗೆ 56,000 ಹುದ್ದೆಗಳ ಒಂದು ನೇಮಕಾತಿಯನ್ನು ಮಾಡ್ತೀವಿ ಅಂತಂದಿರಲ್ಲ, ಅದರಲ್ಲಿ ಇಷ್ಟು ಹುದ್ದೆಗಳು ಏನು ಬರ್ತಾವೆ ಅಂತಂದರೆ 56,000 ಹುದ್ದೆಗಳು ನೇಮಕಾತಿ ಆಗುತ್ತದೆ. ಬಟ್ ಎಲ್ಲ ನೇಮಕಾತಿಗಳು ಬೇಗ ಸ್ಟಾರ್ಟ್ ಆಗ್ತಾನೆ ಹೋಗುತ್ತೆ, ಬಟ್ ಹಂತವಾಗಿ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಇದರಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕೆಳಗೆ ಹುದ್ದೆಗಳ ಒಂದು ಯಾವುದಪ್ಪ ಜಲಸಂಪನ್ಮೂಲ ಇಲಾಖೆ ಅಂತೀವಿ, ಅದರಲ್ಲಿ ಯಾವ್ಯಾವು ಅಂತಂತಂದರೆ AEE ಮೆಕ್ಯಾನಿಕಲ್ಗೆ 3 ಹುದ್ದೆಗಳಿವೆ. ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಾರ್ಡನ್ ಮಹಿಳೆಗೆ 31 ಹುದ್ದೆಗಳಾದರೆ ವಾರ್ಡನ್ ಪುರುಷರಿಗೆ 251 ಹುದ್ದೆಗಳು ಮುಂದೆ ನೇಮಕಾತಿ ಮಾಡ್ತೀವಿ ಅಂತ. ಇದು HK ವಿಭಾಗದ್ದು, ಓಕೆ. ನಾನ್-HKದ್ದು ಸಹ ಇರುತ್ತೆ ವಾರ್ಡನ್ ಹುದ್ದೆಗಳ ಬಗ್ಗೆ. ನೆಕ್ಸ್ಟು ನಗರ ಮತ್ತು ಗ್ರಾಮಾಂತರ ಯೋಜನೆ ಏನು ವಿವಿಧ ಹುದ್ದೆಗಳಿವೆ, ಅದು 121 ಹುದ್ದೆಗಳಿವೆ ಸ್ನೇಹಿತರೆ. ನೆಕ್ಸ್ಟು ಬಂದ್ಬಿಟ್ಟು ಕಟ್ಟಡ ಮತ್ತು ಸಂಸ್ಕೃತ ನಿರ್ದೇಶನಾಲಯದಲ್ಲಿ 2 ಹುದ್ದೆಗಳಿರುವಂಥದ್ದು, ಓಕೆ. ಮತ್ತು ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಏನು ಈ ಒಂದು ಇಲಾಖೆಯಲ್ಲಿ ಬಂದ್ಬಿಟ್ಟು 5 ಹುದ್ದೆಗಳಿವೆ. ಈ ರೀತಿಯಾಗಿ ನಿಮಗೆ ಹೆಚ್ಚು ಹುದ್ದೆಗಳು ಇನ್ನೂ ಬರ್ತಾ ಹೋಗ್ತಾವೆ, ಓಕೆನಾ. ಹಾಗಾಗಿ ಈ ನೋಟಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. ಈಗ CRDR ಅಂತ ಅಂದ್ಕೋಬೋದು ನೀವು. ಇದು KA ಮೂಲಕ ಈ ಜೂನ್ ಲಾಸ್ಟ್ ಎಷ್ಟೊತ್ತಿಗೆ ಬರುತ್ತೆ, ಬೇಕಿದ್ರೆ ನೋಟಿಫಿಕೇಷನ್ ನೋಡಬಹುದು. ಜೂನ್ ಲಾಸ್ಟ್ ಅಥವಾ ಜುಲೈ ಸೆಕೆಂಡ್ ವೀಕಲ್ಲಿ ಬರುತ್ತೆ ನೋಟಿಫಿಕೇಷನ್, 100% ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಉಳಿದಂಥ ಹುದ್ದೆಗಳೇನಿವೆ ಅವು ಆಗಸ್ಟು ಸೆಪ್ಟೆಂಬರು ಈ ಒಂದು ತಿಂಗಳುಗಳಲ್ಲಿ ಬರ್ತಾ ಹೋಗ್ತವೆ. ಇನ್ನೂ ಹೆಚ್ಚು ಹುದ್ದೆಗಳು ಬರ್ತಾವೆ ಸ್ನೇಹಿತರೆ, ಇಷ್ಟೇ ಅಲ್ಲ ಇನ್ನೂ ಹೆಚ್ಚು ಬರ್ತಾವೆ, ಓಕೆ. ಇದು ಒಂದು ಅಪ್ಡೇಟು. ನೀವು ನಿರಂತರವಾಗಿ ಓದ್ತಾ ಇದ್ದರೆ ಇದಂತಲ್ಲ, ಕಂಟಿನ್ಯೂಗೆ 56,000 ಹುದ್ದೆಗಳು ಸರಿಸುಮಾರು 2027ರವರೆಗೂ ಆಗಬಹುದು, ಓಕೆ. ಅಂದರೆ ಎಲ್ಲ ಪ್ರಕ್ರಿಯೆ ಮುಗಿಯೋ ಅಷ್ಟೊತ್ತಿಗೆ ಎಲ್ಲ 56,000 ಹುದ್ದೆಗಳದ್ದು ಹೇಳ್ತಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬರು ಸಹ ಇದು ಮಾಡ್ತಾಯಿದ್ರೆ ನಿಮಗೆ ಯಾವುದಾದ್ರೂ ಒಂದು ಜಾಬ್ ಸಿಗುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.